26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಿಎಂ ಮತ್ತೆ ಗೃಹ ಸಚಿವರು ಹೇಳ್ತಾರೆ ಈ ಒಂದು ಪ್ರಕರಣದಿಂದ ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ, ಇನ್ನು ಆರೋಪ ಅಂತ ಸಾಬೀತಾಗಿಲ್ಲ. ಎಸ್ಐಟಿ ಕ್ಲೀನ್ ಚಿಟ್ ಎಲ್ಲಿ ಕೊಟ್ಟಿದೆ? ಎಸ್ಐಟಿ ಇನ್ನು ತನಿಖೆ ನಡೀತಾ ಇಲ್ವಾ? ಯಾರು ಸರ್ಕಾರ ರಚನೆ ಮಾಡಿದೆ? ಸರ್ಕಾರದ ಎಸ್ಐಟಿನ? ಯಾವ ಎಸ್ಐಟಿ ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯರಿದ್ದು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ಸ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನ ಯಾರಾದ್ರೂ ಒಪ್ಕೊಳ್ಳೋಕೆ ತಯಾರಿದ್ದಾರಾ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ ಎಸ್ ಐ ಟಿಗಳು ಹೇಗೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ SIT ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದ್ರೆ 2-3 ದಿವಸ ಚರ್ಚೆ ಮಾಡಬಹುದು. ಸಿಬಿಐ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ಯಾವುದಕ್ಕೆ? ನಾಗೇಂದ್ರ ವಿಚಾರದಲ್ಲಿ ನೋಡೋಣ, ಅದು ಏನೇನಾಗುತ್ತೆ ಪ್ರಕರಣ ನೋಡಂತೆ ಮುಂದೆ. ನೈಸ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತದೆ, ಅಲ್ಲೋಗಿ ಜನರು ಗೊಂದಲ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು. ಹೈಕೋರ್ಟ್ ಆರ್ಡರ್ ಮಾಡಿದೆ. ಈ ಸರ್ಕಾರ ಹೈಕೋರ್ಟ್ ಏನು ಆದೇಶ ಮಾಡಿದೆ ಹೇಳಿ? ಹೈಕೋರ್ಟ್ ಆದೇಶ ಮಾಡೋದಲ್ಲ, ಹೈಕೋರ್ಟ್ ಆದೇಶ ಮಾಡಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿ ಏನಿದೆ? ಮೊದಲನೇ ಸಿಂಗಲ್ ಜಡ್ಜ್ ಏನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟು ಕೊಟ್ಟ ದಿವಸದೇ ತೀರ್ಮಾನ ಮಾಡಬೇಕಾಗಿತ್ತು. ನಾಡಿನ ಜನತೆಗೆ ಹೇಳ್ತೇನೆ. ಸಿಎಂ ಮತ್ತೆ ಗೃಹ ಸಚಿವರು ಹೇಳ್ತಾರೆ ಈ ಒಂದು ಪ್ರಕರಣದಿಂದ ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ, ಇನ್ನು ಆರೋಪ ಅಂತ ಸಾಬೀತಾಗಿಲ್ಲ. ಎಸ್ಐಟಿ ಕ್ಲೀನ್ ಚಿಟ್ ಎಲ್ಲಿ ಕೊಟ್ಟಿದೆ? ಎಸ್ಐಟಿ ಇನ್ನು ತನಿಖೆ ನಡೀತಾ ಇಲ್ವಾ? ಯಾರು ಸರ್ಕಾರ ರಚನೆ ಮಾಡಿದೆ? ಸರ್ಕಾರದ SITನ? ಯಾವ SIT ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಈಗ ಹಿಂದೆ ಸಿದ್ದರಾಮಯ್ಯರಿದ್ದು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು, ಈಗ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ಸ್ ಟೀಮ್ ತಾನೆ. ಈ ಟೀಮು ಕೊಟ್ಟಿರ್ತಕ್ಕಂಥದ್ದನ್ನ ಯಾರಾದ್ರೂ ಒಪ್ಕೊಳ್ಳೋಕೆ ತಯಾರಿದ್ದಾರಾ? ಆಗುತ್ತಾ ಅದು? ಇವ್ರಿಗೆ ಬೇಕಾದಂಥ ಎಸ್ ಐ ಟಿಗಳು ಹೇಗೆ ನಡೆದಿದ್ದೇವೆ ಅನ್ನೋದು ಗೊತ್ತಿದೆ ನನಗೆ. ಈ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಇದು ಚರ್ಚೆ ಮಾಡಬೇಕು ಅಂದರೆ ಒಂದು 2-3 ದಿವಸಗಳು ಬೇಕಾದ್ರೂ ಚರ್ಚೆ ಮಾಡಬಹುದು. ಈಗ ನಡೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ನಡೆಸಿರ್ತಕ್ಕಂಥ SIT ಏನಿದೆ ಅದನ್ನು ಚರ್ಚೆ ಮಾಡಬೇಕು ಅಂದ್ರೆ 2-3 ದಿವಸ ಚರ್ಚೆ ಮಾಡಬಹುದು. ಸಿಬಿಐ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ಯಾವುದಕ್ಕೆ? ನಾಗೇಂದ್ರ ವಿಚಾರದಲ್ಲಿ ನೋಡೋಣ, ಅದು ಏನೇನಾಗುತ್ತೆ ಪ್ರಕರಣ ನೋಡಂತೆ ಮುಂದೆ. ನೈಸ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತದೆ, ಅಲ್ಲೋಗಿ ಜನರು ಗೊಂದಲ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು. ಹೈಕೋರ್ಟ್ ಆರ್ಡರ್ ಮಾಡಿದೆ. ಈ ಸರ್ಕಾರ ಹೈಕೋರ್ಟ್ ಏನು ಆದೇಶ ಮಾಡಿದೆ ಹೇಳಿ? ಹೈಕೋರ್ಟ್ ಆದೇಶ ಮಾಡೋದಲ್ಲ, ಹೈಕೋರ್ಟ್ ಆದೇಶ ಮಾಡಲ್ಲ. ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿ ಏನಿದೆ? ಮೊದಲನೇ ಸಿಂಗಲ್ ಜಡ್ಜ್ ಏನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟು ಕೊಟ್ಟ ದಿವಸದೇ ತೀರ್ಮಾನ ಮಾಡಬೇಕಾಗಿತ್ತು. ನಾಡಿನ ಜನತೆಗೆ ಹೇಳ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.